ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಷು ವಾಕ್ಯೈಃ ಅಸ್ಯೋದ್ಭವಾದ್ಯುತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नम. तपस्वाध्यायशुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 6ನೇ ಅಧ್ಯಾಯದ 45ನೇ ಶ್ಲೋಕ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಭಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂಗತಿಂ. ಈ ಧ್ಯಾನ ಯೋಗ ಎಂಬುವಂಥದ್ದು, ಅದನ್ನ ತಿಳಿಯಬೇಕು ಅಂತ ಇಚ್ಛೆಯುಳ್ಳವನು, ಧ್ಯಾನ ಯೋಗವನ್ನು ಮಾಡ್ತಾ ಇರುವವನು ಕೂಡ ಅನೇಕ ಜನ್ಮಗಳ ಧ್ಯಾನವು ಸಿದ್ಧಿಸಿದಾಗ ಆವಾಗ ಅಪರೋಕ್ಷ ಜ್ಞಾನ, ತದನಂತರ ಮೋಕ್ಷ ಆಗತ್ತೆ ಹೊರತು ಹಠಾತ್ ಆಗಿ ತಕ್ಷಣವೇನೆ ಯಾವಾಗ ಅದೇ ಜನ್ಮದಲ್ಲಿ ಏನೇ ಆಗಿ ಅದೇ ಜನ್ಮದಲ್ಲಿ ಏನೇ ಮೋಕ್ಷವನ್ನು ಹೊಂದುತ್ತೇವೆ ಅನ್ನೋದು ಅಲ್ಲ. ಅನೇಕ ಜನ್ಮಗಳಿಂದ ನಾವು ಸಾಧಿಸಿದಂತಹ ಆ ಧ್ಯಾನದಿಂದಾಗಿ ಪಾಪರಹಿತರಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದು, ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೂ ಅನೇಕ ವರ್ಷಗಳಿರಬೇಕು. ಅದಾದ ಮೇಲೆ ನಮಗೆ ಮೋಕ್ಷ ಎನ್ನುವಂಥದ್ದು ಆಗತ್ತೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ದ. ಇದರ ಅರ್ಥವನ್ನು ನೋಡಿ. ಯತಮಾನಃ ಪ್ರಯತ್ನವನ್ನ ಮಾಡುತ್ತಾ, ಯತಮಾನಃ ಪ್ರಯತ್ನವನ್ನ ಮಾಡುತ್ತಾ, ಪ್ರಯತ್ನಾತ್ ಆ ಪ್ರಯತ್ನದಿಂದ, ಪ್ರಯತ್ನಾತ್ ಆ ಪ್ರಯತ್ನದಿಂದ ಯೋಗಿ ಧ್ಯಾನ ಯೋಗಿಯಾಗಿ, ಯೋಗಿ ಧ್ಯಾನ ಯೋಗಿಯಾಗಿ, ಯೋಗಿ ಧ್ಯಾನ ಯೋಗಿಯಾಗಿ ಸಂಶುದ್ಧ ಕಿಲ್ಬಿಷಃ, ಸಂಶುದ್ಧ ಕಿಲ್ಬಿಷಃ ಸಂಶುದ್ಧ ಕಿಲ್ಬಿಷಃ ಪಾಪರಹಿತನಾಗಿ, ಸಂಶುದ್ಧ ಕಿಲ್ಬಿಷಃ ಪಾಪರಹಿತನಾಗಿ ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮ ಸಂಸಿದ್ಧ ಅನೇಕ ಜನ್ಮ ಸಂಸಿದ್ಧ
ಅನೇಕ ಜನ್ಮಗಳಿಂದ ಮಾಡಿದ ಧ್ಯಾನ ಯೋಗದಿಂದ ಅನೇಕ ಜನ್ಮಗಳಿಂದ ಮಾಡಿದ ಧ್ಯಾನ ಯೋಗದಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು, ಇಷ್ಟು ದೊಡ್ಡ ಅರ್ಥ ಇದಕ್ಕೆ. ಅನೇಕ ಜನ್ಮಗಳಿಂದ ಮಾಡಿದ ಧ್ಯಾನ ಯೋಗದಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ತತಃ ಆ ಅಪರೋಕ್ಷ ಜ್ಞಾನದಿಂದ ತತಃ ಅಪರೋಕ್ಷ ಜ್ಞಾನದಿಂದ ಪರಾಂ ಗತಿಂ ಯಾತಿ. ಪರಾಂ ಗತಿಂ ಯಾತಿ, ಮೋಕ್ಷವನ್ನು ಹೊಂದುತ್ತಾನೆ. ಪರಾಂ ಗತಿಂ ಯಾತಿ, ಮೋಕ್ಷವನ್ನು ಹೊಂದುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಈ ಯೋಗಿ ಎಂತಹ ಉತ್ತಮ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೃಷ್ಣ ಪರಮಾತ್ಮ. ನೋಡಿ ಈ ಶ್ಲೋಕದಲ್ಲಿ, ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕವಿರ್ಭಿಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ನೋಡಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಲ್ಲ, ಈ ಒಂದು ಧ್ಯಾನ ಯೋಗವನ್ನ ಮಾಡುವಂತಹ ಆ ವ್ಯಕ್ತಿ ಈ ಕೃಚ್ಛ್ರ ಅಂದ್ರೆ ಬಹಳ ಕಷ್ಟವಾದದ್ದು ಅಂತ ಅರ್ಥ. ಈ ಚಾಂದ್ರಾಯಣಾದಿ ವ್ರತಗಳನ್ನ ಯಾರು ಮಾಡ್ತಾರಲ್ಲ, ಅಂತಹ ತಪಸ್ಸು ಮಾಡುವರಿಗಿಂತಲೂ ಈ ಧ್ಯಾನ ಯೋಗಿ ಬಹಳ ಉತ್ತಮ. ಜ್ಞಾನಿಗಳಿಗಿಂತಲೂ ಉತ್ತಮ. ಸತ್ಯವಾದ ಜ್ಞಾನವನ್ನ ಪಡೆದವರು, ತಾತ್ವಿಕವಾದ ವಸ್ತುವಿನ ಯಥಾರ್ಥವಾದ ಜ್ಞಾನವನ್ನ ಪಡೆದವರಿಗೆ ಜ್ಞಾನಿಗಳು ಅಂತ ಹೇಳ್ತಾರೆ. ಏನೋ ಸುಮ್ಮನೆ ಭ್ರಮೆ ಉಳ್ಳವರು ಜ್ಞಾನಿಗಳಲ್ಲ, ಅವ್ರು ಭ್ರಮಿಕರು. ಹೌದಾ? ಅಂತಹ ಜ್ಞಾನಿಗಳು ಅಂತ ಯಾರ್ಯಾರಿದ್ದಾರೋ ಅಂತಹ ಜ್ಞಾನಿಗಳಿಗಿಂತಲೂ ಈ ಯೋಗಿ ಬಹಳ ಶ್ರೇಷ್ಠನಾದವನು. ನಿಮ್ಮಲ್ಲಿ ನಿಮ್ಮ ಇದರಲ್ಲಿ ಅಲ್ಲಿ ಕರ್ಮಿಭಿಶ್ಚಾಧಿಕೋ ಯೋಗಿ ಅಂತದನೋ ಅಥವಾ ಕವಿರ್ಭಿಶ್ಚಾಧಿಕೋ ಯೋಗಿ ಅಂತದನೋ? ಆಚಾರ್ಯ, ನಾನು ಅದನ್ನ ಕೇಳ್ಬೇಕು ಅಂತಿದ್ದೆ. ಕರ್ಮ ಇದೆ, ಇಲ್ಲಿ ಕರ್ಮಿ ಇದೆ. ಕರ್ಮಿ ಇದೆ ಆಚಾರ್ಯ. ಕರ್ಮಿ ಸರಿ ಅಂತ ಸರಿ ಹೇಳಿದ್ರೆ ಹೌದು ನಮ್ದ್ರಲ್ಲಿ ಹೌದು. ಕರ್ಮಿ ಇದೆ. ಹಾ ಸರಿ ಸರಿ. ಕರ್ಮಿ ಹಾಗಾದ್ರೆ ಸರಿನಾ ಅಥವಾ ಅದೇ ತಪ್ಪದು? ಇಲ್ಲ, ಕರ್ಮಿನೇ ಸರಿ. ಯಾಕೆ ಅಂದ್ರೆ ಕವಿ ಅಂತಂದ್ರೆ ಮತ್ತೆ ಜ್ಞಾನಿ ಅಂತಾನೆ ಅರ್ಥ. ಆದ್ದರಿಂದ ಕರ್ಮಿಭ್ಯಶ್ಚಾಧಿಕೋ ಯೋಗಿ ಅಂತಾನೆ ಕರೆಕ್ಟ್. ಕರ್ಮಿಗಳು ಅಂತಂದ್ರೆ ಬರೀ ಪರಮಾತ್ಮನ ಸೇವೆಯನ್ನ ಮಾಡುವಂತವರು. ಅವರು ಜ್ಞಾನಿಗಳೂ ಅಲ್ಲ, ತಪಸ್ವಿಗಳೂ ಅಲ್ಲ. ಅನೇಕ ಮಹಾತ್ಮರ ಶುಶ್ರೂಷೆಯನ್ನ ಮಾಡಿ ಅದರಿಂದನೇ ಪುಣ್ಯವನ್ನ ಗಳಿಸಿ ಮೋಕ್ಷವನ್ನು ಹೊಂದಿದವರು ಅನೇಕ ಜನ ಇದ್ದಾರೆ. ಅಂಥ ಕರ್ಮಿಗಳಿಗಿಂತಲೂ ಈ ಯೋಗಿ, ಧ್ಯಾನ ಯೋಗಿ ಬಹಳ ಉತ್ತಮ. ಆದ್ದರಿಂದಾಗಿ ಅರ್ಜುನ, ನೀನು ಕರ್ಮಯೋಗವನ್ನ ಮಾಡು. ಆದ್ದರಿಂದ ನೀನು ಕರ್ಮಯೋಗವನ್ನ ಮಾಡು.
ಕರ್ಮಯೋಗಿ ಆಗು, ತಸ್ಮಾತ್ ಯೋಗಿ ಭವ ಅರ್ಜುನ. ಅದರಿಂದ ನೀನು ಯೋಗಿ ಆಗು. ಜ್ಞಾನಿ ಆಗ್ತೀಯೋ ಬಿಡ್ತೀಯೋ, ತಪಸ್ವಿ ಆಗ್ತೀಯೋ ಬಿಡ್ತೀಯೋ, ಅಂದ್ರೆ ಈ ಯೋಗಿ ಆದವನಲ್ಲಿ ಇವೆಲ್ಲ ಕ್ವಾಲಿಟಿಗಳು ತನ್ನಷ್ಟಕ್ಕೆ ತಾನೇ ಬರ್ತದೆ ಅಂತ ಅರ್ಥ. ಸುಮ್ಮನೆ ಕಣ್ಣು ಮುಚ್ಕೊಂಡು ಮೂಗಿಡ್ಕೊಂಡು ಕೂಡೋದು, ಪರಮಾತ್ಮನ ಧ್ಯಾನ ಮಾಡೋದು ಅಷ್ಟೇ ಅಲ್ಲ. ನೀವು ಅವೆಲ್ಲ ಮಾಡಿ ಇದೊಂದು ಧ್ಯಾನವನ್ನ ಬಿಟ್ರೆ ಏನು ಉಪಯೋಗ ಇಲ್ಲ. ಎಲ್ಲವನ್ನೂ ಮಾಡ್ತೀರಿ, ಪರಮಾತ್ಮ ಹೇಳಿದ್ದೀನಿ, ಈ ಧ್ಯಾನ ಯೋಗ ಅಂತಂದ್ರೆ ಹೇಗೆ, ಸರ್ವಾಂತರ್ಯಾಮಿಯಾದ ಪರಮಾತ್ಮನ ರೂಪಗಳು ಒಂದೇ, ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಅಂದ್ರೆ ಪರಮಾತ್ಮ ಸರ್ವತ್ರ ಇದ್ದಾನೆ, ಪರಮಾತ್ಮನಲ್ಲಿ ಸರ್ವವೂ ಇದೆ ಎನ್ನುವಂತಹ ಈ ಈ ಒಂದು ಚಿಂತನೆಯೇ ಇಂತಹ ಧ್ಯಾನ. ಎಲ್ಲವನ್ನೂ ಮಾಡಿ ಈ ಒಂದು ಚಿಂತನೆಯನ್ನ ಬಿಟ್ಟು ಬಿಟ್ರೆ ಅವನು ಫೇಲು ಅಂತ ಅರ್ಥ. ಎಲ್ಲವನ್ನೂ ಬಿಡಿ ಅಪ್ಪ, ಇದೊಂದು ಮಾಡಿ, ಎಲ್ಲವೂ ಕೂಡ ಮಾಡುವಷ್ಟು ಶಕ್ತಿ ಯೋಗ್ಯತೆ ನಮ್ಮಲ್ಲಿ ಬರ್ತದೆ ಅಂತ. ಅದರಿಂದಾಗಿ ಹೇ ಅರ್ಜುನ, ಯೋಗಿ ಭವ, ನೀನು ಯೋಗಿ ಆಗು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಯೋಗಿ ಅಂದ್ರೆ ಧ್ಯಾನ ಯೋಗಿ ಅಂತನಾ? ಹಾ ಹಾ ಹಾ, ಆ ಒಂದು ಚಿಂತನೆ ಮಾಡುವಂತಹ ವ್ಯಕ್ತಿ ಅಂತ ಅರ್ಥ. ಸರಿ. ಸರ್ವತ್ರ ಪರಮಾತ್ಮ ಇದ್ದಾನೆ, ಸರ್ವವೂ ಪರಮಾತ್ಮನಲ್ಲಿ ಇದೆ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ರೂಪಗಳು ಒಂದೇ, ಯಾವುದೇ ರೀತಿಯಂತ ಭೇದ ಇಲ್ಲ ಅನ್ನುವಂತಹ ಚಿಂತನೆ ಮಾಡುವಂತಹ ವ್ಯಕ್ತಿ. ನೋಡಿ ಹೇಳ್ತೇನೆ, ಇದರ ಅರ್ಥ ನೋಡಿ. ಯೋಗಿ, ಈ ಧ್ಯಾನ ಯೋಗಿಯು ತಪಸ್ವಿಭ್ಯ ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸನ್ನ ಮಾಡುವಂತಹ ವ್ಯಕ್ತಿಗಳಿಗಿಂತ, ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸನ್ನ ಮಾಡುವಂತಹ ವ್ಯಕ್ತಿಗಳಿಗಿಂತ ಅಧಿಕ, ಅಧಿಕನು, ಅಧಿಕ ಹಿರಿಯನು, ಉತ್ತಮನು ಅಂತ ಬರ್ಕೊಳ್ಳಿ. ಅಧಿಕ ಉತ್ತಮನು. ಜ್ಞಾನಿಭ್ಯ ಅಪಿ, ಜ್ಞಾನಿಗಳಿಗಿಂತಲೂ ಕೂಡ ಜ್ಞಾನಿಗಳಿಗಿಂತಲೂ ಕೂಡ ಅಧಿಕ ಉತ್ತಮನು. ಅಧಿಕ ಅಧಿಕನು. ಕರ್ಮಿಭ್ಯಶ್ಚ, ಕರ್ಮಿಭ್ಯಶ್ಚ ಮಹಾತ್ಮರ ಶುಶ್ರೂಷೆಯನ್ನ ಮಾಡುವಂತಹ ಕರ್ಮಿಗಳಿಗಿಂತಲೂ, ಮಹಾತ್ಮರ ಶುಶ್ರೂಷೆಯನ್ನು ಮಾಡುವಂತಹ ಕರ್ಮಿಗಳಿಗಿಂತಲೂ ಅಧಿಕ ಅಧಿಕನು. ತಸ್ಮಾತ್ ಆದ್ದರಿಂದ, ತಸ್ಮಾತ್ ಆದ್ದರಿಂದ, ಅರ್ಜುನ, ಎಲೈ ಅರ್ಜುನನೇ, ಅರ್ಜುನ, ಎಲೈ ಅರ್ಜುನನೇ, ಯೋಗೀ ಭವ, ಯೋಗಿ ಆಗು, ಯೋಗೀ ಭವ, ಯೋಗಿ ಆಗು. ಇತಿ ಮತಃ, ಇದು ನನ್ನ ಅಭಿಪ್ರಾಯ. ಇತಿ ಮತಃ ಎಂದು ಅಭಿಪ್ರಾಯ.
ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇಲ್ಲಿ ಚಂದ್ರಯಾನ್ ಹಾ ಹೇಳಿ. ಚಂದ್ರಾಯನ ಮತ್ತೆ ಇನ್ನೊಂದ್ ಏನೋ ಪದ ಹೇಳಲ್ಲ, ಕುಕೃ ಚಂದ್ರನ ಅಲ್ಲ, ಕೃಚ್ಛ್ರ, ಕೃಚ್ಛ್ರ ಅಂತ. ಕೃಚ್ಛ್ರ. ಏನದು? ಕೃ ಚಕ್ಕೆ ರವತ್ತು, ಚಕ್ಕೆ ಚಕಾರಕ್ಕೆ ದೊಡ್ಡ ಚಕಾರ, ಅದಕ್ಕೆ ರವತ್ತು. ರಾವತ್ ಹಾಗಾದ್ರೆ ಕೃಚ್ಛ. ಏನು ಆಚಾರ್ಯ? ಅದೇ ಕೃಚ್ಛ್ರ ಅಂದ್ರೆ ಬಹಳ ಕಠಿಣವಾದದ್ದು ಅಂತ ಅಷ್ಟೇ. ಓಹೋ, ಕೃಚ್ಛವಾದ ಚಾಂದ್ರಾಯಣ. ಕಠಿಣವಾದದ್ದು ಈ ಚಾಂದ್ರಾಯಣಾದಿ ವ್ರತಗಳು. ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಅದರಲ್ಲೂ ಇದಕ್ಕಿಂತಲೂ ಕಠಿಣವಾದದ್ದು ಚಾಂದ್ರಾಯಣ ವ್ರತ. ಆದ್ದರಿಂದ ಅಂತಹ ಕಠಿಣವಾದಂತಹ ಅದು ಚಾಂದ್ರಾಯಣಾದಿ ವ್ರತಗಳನ್ನ ಮಾಡುವಂತಹ ತಪಸ್ವಿಗಳಿಗಿಂತಲೂ ಉತ್ತಮನಾದವನು ಈ ಯೋಗಿ ಅಂತ. ಆಯ್ತಪ್ಪ, ಇಂತಹ ಯೋಗಿ ಎಷ್ಟಿಲ್ಲ ನಿನಗೆ? ನನಗಂತೂ ಬೇಕಾದಷ್ಟು ಜನ ಇದ್ದಾರೆ. ಅವರಲ್ಲಿ ಯಾರು ಶ್ರೇಷ್ಠ? ನೋಡಿ, ನಮ್ದು ಈ ಕ್ಯಾಟಗರಿಗೆ ಬರೋರ್ಲಿಕ್ಕೆ ವಿಚಾರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಾವು, ಆಯ್ತಾ? ಇಂತಹ ಯೋಗಿಗಳು ಬೇಕಾದಷ್ಟು ಜನ ಇದ್ದಾರೆ. ಅನಂತ ಭಕ್ತರು ನಿನಗಿಹರು, ಎನ್ನಂತ ಭಕ್ತರು ನಿನಗಿಹರು ಅಂತ ದಾಸರು ಹೇಳ್ತಾರಲ್ಲ. ಹಾಗೆ ಅಂತಹ ಭಕ್ತರಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ, ಅಂತಹ ಯೋಗಿಗಳಲ್ಲಿ, ಕ್ಷಮಿಸಿ, ಅಂತಹ ಯೋಗಿಗಳಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ ಅದು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅಲ್ಲ ಅರ್ಜುನ, ನೋಡು, ಧ್ಯಾನ ಯೋಗಿಗಳಲ್ಲಿಯೂ ಅನೇಕ ಜನ ಇದ್ದಾರಪ್ಪ. ಅದರಲ್ಲಿ ನನ್ನಲ್ಲಿ ವಿಶೇಷವಾದ ಭಕ್ತಿ ಉಳ್ಳವನು ಶ್ರೇಷ್ಠ. ಈಗ ಚಾಂದ್ರಾಯಣ ವ್ರತ ಎಲ್ಲರೂ ಮಾಡ್ತಾರೆ, ನಾವು ಮಾಡೋದು. ಏಕಾದಶಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾಡೋದು. ಮುದ್ರಾಧಾರಣೆ ಎಲ್ಲರೂ ಹಾಕಿಸ್ಕೊಳ್ತಾರಪ್ಪ ಅಂತ ಹಾಕಿಸ್ಕೊಳ್ಳೋದು. ಎಲ್ಲರೂ ದೊಡ್ಡವರಿಗೆ ನಮಸ್ಕಾರ ಮಾಡ್ತಾರೆ, ಕರ್ಮ ಇದು, ಎಲ್ಲರೂ ಮಾಡೋದು. ಎಲ್ಲರೂ ಸ್ವಲ್ಪ ಪ್ರವಚನಕ್ಕೋ ಭಾಗವತಕ್ಕೋ ಅಥವಾ ಕೆಲವೊಂದು ಸಣ್ಣ ಸಣ್ಣ ಶ್ಲೋಕಗಳನ್ನ ಕಲಿತಾರೆ ಅಂತ ನಾವು ಕಲಿಯೋದು. ಈ ರೀತಿ ಅಲ್ಲ, ಎಲ್ಲರೂ ಮಾಡ್ತಾರೆ ಅಂತ ಮಾಡೋದಲ್ಲ. ಇದರಿಂದ ಪರಮಾತ್ಮ ಪ್ರೀತನಾಗ್ತಾನೆ, ಇದು ಮುಖ್ಯ. ಹಿಂದಿನ ಒಳ ಅರಿವು ಇದು ಇರಬೇಕು, ಒಳ ಅರಿವು ಇದಿರಬೇಕು. ಇದರಿಂದ ಪರಮಾತ್ಮ ಪ್ರೀತನಾಗ್ತಾನೆ. ಪರಮಾತ್ಮನ ವಚನ ಇದೆ, ಆದ್ದರಿಂದ ಏಕಾದಶಿ ಉಪವಾಸ. ತಪ್ತಮುದ್ರಾಧಾರಣೆ ವರಾಹದೇವರು ಹೇಳಿದ್ದಾರೆ, ಆದ್ದರಿಂದ ತಪ್ತಮುದ್ರಾಧಾರಣೆ ಅವನ ಒಂದು ವಾಕ್ಯ ಇದೆ. ಆದ್ದರಿಂದಾಗಿ ನಾನು ಪರಮಾತ್ಮನ ಆಯುಧಗಳು ಶಂಖಚಕ್ರ, ಅದರ ಚಿಹ್ನೆಗಳನ್ನು ನಾನು ಶರೀರದ ಮೇಲೆ ಧಾರಣೆ ಮಾಡ್ತೇನೆ. ಈ ಒಂದು ಭಾವನೆ ಇರಬೇಕು. ಸುಮ್ಮನೆ ಕಾಸಿ ಹಾಕ್ತಾರೆ ಇಲ್ಲ. ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರರಾದ ಪ್ರತಿಮೆಗಳನ್ನ ಮುಟ್ಟಿ ಪ್ರತಿನಿತ್ಯ ಪೂಜೆ ಮಾಡುವಂತಹ ಮಹಾತ್ಮರು ನಮ್ಮ ಮನೆಗೆ ಬಂದಿದ್ದಾರೆ ಅಥವಾ ನಮ್ಮ ಊರಿಗೆ ಬಂದಿದ್ದಾರೆ, ಅವರ ಪಾದಸ್ಪರ್ಶವನ್ನ ಮಾಡ್ತಾ ಇದ್ದೇನೆ ಅಂತ ಅನ್ನುವಂತಹ ಒಂದು ಭಾವನೆ ಇರಬೇಕು ಈ ಕರ್ಮದಲ್ಲಿ. ಪರಮಾತ್ಮನ ಗುಣಗಳನ್ನ ಹೇಳುವಂತಹ ಸ್ತೋತ್ರಗಳನ್ನ, ಶ್ಲೋಕಗಳನ್ನ ನಾನು ಓದ್ತಾ ಇದ್ದೇನೆ, ಭಾಗವತ ಶ್ರವಣವನ್ನ ನಾನು ಮಾಡ್ತಾ ಇದ್ದೇನೆ, ಪರಮಾತ್ಮ ಪ್ರೀತನಾಗ್ತಾನೆ ಎನ್ನುವಂತಹ ಭಾವನೆ ಇದ್ದಾಗ ಅಂಥವನು ನನಗೆ ಶ್ರೇಷ್ಠನಾಗ್ತಾನೆ. ಬರೇ ಧ್ಯಾನ ಮಾಡಿದ್ರೆ ಅಲ್ಲ, ಧ್ಯಾನದಿಂದಲೂ ನಾನು ತೃಪ್ತನಾಗೋದಿಲ್ಲ. ನೈಷಾತರ್ಕೇಣ ಮಧಿರಾಪನೇಯ, ಯಾವ ಧ್ಯಾನಕ್ಕೂ ಹೇಳ್ತಾರಲ್ಲ, ಧ್ಯಾನಕ್ಕೆ ಸಿಲುಕುವಿ ನಿನ್ನ ಕಾಣಲಿಬಹುದು, ಜ್ಞಾನಿಗಳು ತಿಳಿದು ಬರುವರು ಅಲ್ಲಿಗೆ, ಅನಂತ ಜನುಮದಲ್ಲಿ ಜಪತಪ ವ್ರತ ಹೋಮ, ಏನು ಮಾಡಿದರಿಷ್ಟು ಜನ ಕೂಡುವುದು ದೇವ. ಎಷ್ಟು ಅದ್ಭುತ ಲೈನ್ ನೋಡಿ. ಈ ಪ್ರಸಂಗಕ್ಕೆ ಅದ್ಭುತವಾದ ಲೈನ್ ಅದು. ಧ್ಯಾನಕ್ಕೆ ಸಿಲುಕೋದಿಲ್ಲ, ಸಿಲುಕಿದ್ರೆ ಎಲ್ಲಾ ಜ್ಞಾನಿಗಳು ಅಲ್ಲೇ ಕೂಡ್ಬಿಡೋರು. ಅನಂತ ಜನುಮದಲ್ಲಿ ಜಪತಪ ವ್ರತ ಹೋಮ ಹೇಳಿದ ಕೃಷ್ಣ ಪರಮಾತ್ಮ. ಅನೇಕ ಜನ್ಮ ಸಂಸಿದ್ಧ,
ಅನೇಕ ಜನ್ಮಗಳಿಂದ ಸಿದ್ಧವಾದ ಧ್ಯಾನವು ಪಕ್ವವಾಗಿ ಪಾಪ ನಾಶ ಆಗಿ ಅಪರೋಕ್ಷ ಜ್ಞಾನ ಉದ್ಭವ ಆಗಿ ಅದರಿಂದ ಮೋಕ್ಷ ಪ್ರಾಪ್ತಿ ಆಗತ್ತಾ ನಮ್ಮ ಕಡೆಯಿಂದ? ಅನಂತ ಜನುಮದಲ್ಲಿ ಜಪ ತಪ ವ್ರತ ಹೋಮ ಏನು ಮಾಡಿದರಿಷ್ಟು ಜನ ಕೂಡುವುದು ದೇವ. ಮತ್ತೇನು? ನೀನಿದ್ದ ಸ್ಥಾನದಲ್ಲಿ ಸರ್ವ ಪುಣ್ಯಕ್ಷೇತ್ರ. ಇದೇ ಚಿಂತನೆ, ಇದೇ ಧ್ಯಾನ ಯೋಗದ ಚಿಂತನೆ. ಸರ್ವತ್ರ ಪರಮಾತ್ಮ ಇದ್ದಾನೆ ಅನ್ನುವಂತಹ ಚಿಂತನೆ ನಮ್ಮ ದಾಸರು ಮಾತೃಭಾಷೆಯಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಎಷ್ಟು ತಾತ್ಪರ್ಯ ಇದೆ ನೋಡಿ ಆ ಒಂದು ಸಾಲಿನಲ್ಲಿ. ಗೀತೆಯ ನುಡಿಗಳೇ ಇರೋದು. ನಾವು ಸರಿಯಾಗಿ ಗೀತೆಯನ್ನು ಓದಿದಾಗ, ಆ ಹಾಡುಗಳು ನಮಗೆ ಗೊತ್ತಿದ್ದಾಗ ಅದ್ಭುತವಾದ ಅನುಭವ, ಎಂತಹ ಖುಷಿ ಆಗುತ್ತೆ. ನೀನಿದ್ದ ಸ್ಥಾನದಲ್ಲಿ ಸರ್ವ ಪುಣ್ಯಕ್ಷೇತ್ರ, ನೀನಿದ್ದ ಸ್ಥಾನದಲ್ಲಿ ಸಕಲ ತೀರ್ಥ, ನೀನಿದ್ದ ಸ್ಥಾನದಲ್ಲಿ ಸಮಸ್ತ ತಾತ್ವಿಕರು, ನಾನಿತ್ತ ಬರುವುದೋ ನಿನಗೆ ತಿಳಿಯದೆ ಸ್ವಾಮಿ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಈ ಧ್ಯಾನ ಯೋಗಿಗಳಲ್ಲಿ ನನ್ನಲ್ಲಿ ಭಕ್ತಿ ಉಳ್ಳವನು ಶ್ರೇಷ್ಠ. ಆಯ್ತಪ್ಪ, ನಿನ್ನಲ್ಲಿ ಭಕ್ತಿ ಮಾಡೋರು ಅನೇಕ ಜನ ಇದ್ದಾರೆ. ಕೆಲವರು ಹೇಳ್ತಾರೆ, ಆಚಾರ್ಯ ನಾವು ದೇವರಲ್ಲಿ ತುಂಬಾ ಭಕ್ತಿ ಮಾಡ್ತೇವೆ, ಪೂಜೆ ಗೀಜೆ ಎಲ್ಲ ಕೇಳಿಕ್ ಬರಬೇಡಿ, ಏನೋ ತುಂಬಾ ಮನಸ್ಸಲ್ಲೇ, ಎಲ್ಲ ಮನಸ್ಸಲ್ಲೇ ಒಳಗೊಳಗೆ ಬೇಕಾದಷ್ಟು ಭಕ್ತಿ ಮಾಡ್ತೇವೆ. ಹೌದಪ್ಪ, ಅಂತಹ ಭಕ್ತಿ ಮಾಡುವಂತಹ ಜನರು ಎಷ್ಟಿದ್ದಾರೆ. ಭಕ್ತರು ನಿನಗೆ ಪ್ರಹ್ಲಾದಾದಿಗಳು, ಅವರನು ನೀ ಪೊರೆದೆ ಮರೆಯದೆ. ನೀನಪ್ಪ ಭಕ್ತರನ್ನೆಲ್ಲ ಪೊರೆದು ಬಿಡ್ತಿ, ಯಾಕೆ? ಅವ್ರು ಭಕ್ತಿ ಕೊಡ್ತಾರಪ್ಪ, ಭಕ್ತಿ ಮಾಡ್ತಾರಪ್ಪ. ಅದಕ್ಕೆ ಹೇಳ್ತಾ ಇದ್ದಾನೆ, ಭಕ್ತರು ಅನೇಕ ಜನರಿದ್ದಾರೆ, ಅದರಲ್ಲಿಯೂ ಯಾರು ಶ್ರೇಷ್ಠ ಅಂದ್ರೆ ನನ್ನನ್ನ ಸೇವಿಸುವವನು. ಹೇಗೆ ಸೇವಿಸುವುದು? ಪರಮಾತ್ಮನ ಪೂಜೆಯನ್ನ ಮಾಡುವಂಥದ್ದು. ಬರೀ ಮನಸ್ಸಲ್ಲಿ ಭಕ್ತಿ ಇದ್ರೆ ಸಾಲದು, ಕ್ರಿಯೆಯಿಂದ ತೋರಿಸ್ಬೇಕದನ್ನ. ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿಯೇ ಇರಬೇಕು. ಅಷ್ಟೇ ಅಲ್ಲ, ಪರಮಾತ್ಮನನ್ನ ಭಕ್ತಿಯಿಂದ ಪೂಜಿಸ್ತಾರೆ, ಎಲ್ಲವೂ ಮಾಡ್ತಾರೆ, ಅದರಲ್ಲಿಯೂ ಅಂತಹ ಜನರು ಅನೇಕರಿದ್ದಾರಪ್ಪ. ಅಂತಹ ಜನರಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ, ಈಗ ನಾವೆಲ್ಲ ಮಾಡ್ತೇವೆ, ನಮಗೆ ಇಷ್ಟು ಹಣ ಬರಬೇಕಾಗಿದೆ, ನಮಗೆ ಇನ್ನು ಸ್ವಲ್ಪ ದುಡ್ಡು ಬೇಕು, ಪರಮಾತ್ಮ ಸ್ವಲ್ಪ ನಿಮ್ಮ ಮಿಸ್ಸಸ್ಸಿಗೆ ಹೇಳು, ಸ್ವಲ್ಪ ಅನುಗ್ರಹ ಮಾಡ್ಲಿಕ್ಕೆ ಹೇಳು ಅಂತ. ಈಗ ಕಟ್ಟಬೇಕಾಗಿದೆ, ನನ್ನ ಮಗ PUC ಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಇನ್ನು ನನ್ನ ಮಗನಿಗೆ ಮದುವೆ ಆಗಬೇಕು, ನನ್ನ ಮಗಳಿಗೆ ಉತ್ತಮ ವರ ಸಿಗಬೇಕು, ನನ್ನ ಮಗನಿಗೆ ಗೌರ್ಮೆಂಟ್ ನೌಕರಿ ಸಿಗಬೇಕು. ಈ ರೀತಿ ಎಲ್ಲ ಭಕ್ತಿ ಮಾಡ್ತೇವೆ ಪರಮಾತ್ಮನ, ಇಲ್ಲ ಅಂತ ಹೇಳ್ತಿಲ್ಲ, ನಾವು ಭಕ್ತರೇ, ಆದ್ರೆ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡ್ತೇವೆ. ನೋಡಿ, ಧ್ಯಾನ ಯೋಗಿಗಳಲ್ಲಿ ನನ್ನಲ್ಲಿ ಭಕ್ತಿ ಮಾಡುವವನು ಶ್ರೇಷ್ಠ, ನನ್ನಲ್ಲಿ ಭಕ್ತಿ ಮಾಡುವವರಲ್ಲಿ ನನ್ನನ್ನ ಸೇವಿಸುವವನು ಶ್ರೇಷ್ಠ, ನನ್ನಲ್ಲಿ ಸೇವಿಸುವವರಲ್ಲಿಯೂ ಕೂಡ ಯಾರು ಶ್ರೇಷ್ಠ ಅಂತಂದ್ರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ನನ್ನನ್ನ ಭಜಿಸಬೇಕು. ಅದೇ ಹೇಳೋದು, ಅದೇ ತ್ರಿವಿಕ್ರ ಪಂಡಿತಾಚಾರ್ಯರು ಬರೆದಿದ್ದು. ವಾಯುದೇವ ಹತ್ರ ಏನ್ ಕೇಳಬೇಕು? ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣ ಗಣ ಬೃಹತೀಂ ಶಾಶ್ವತೀಂ ಆಶುದೇವ ಭಕ್ತಿಂ. ನಿರ್ವ್ಯಾಜವಾದ, ಯಾವುದೇ ವ್ಯಾಜ ಬೇಡ. ನಾನು ನಿನಗೆ ಅದು ಕೊಡ್ತೇನೆ, ನೀನ್ ನಂಗೆ ಅದು ಕೊಡು. ನಾನು ಹಿಂಗ್ ಭಕ್ತಿ ಮಾಡ್ತೇನೆ, ನಾನು ಕೇಳಿದ್ದನ್ನು ಕೊಡು. ಬೇಡ. ನೀವು ಏನ್ರಿ, ನಿಮ್ಮ ಮತಿ ಎಲ್ಲಿದೆ? ಸಣ್ಣದು 0.1% ಇದೆ. ನೀವು ತಲೆಗೆ ಬಂದದ್ದು ಕೇಳಿತೀರಷ್ಟೇ. ಆಯ್ತು, ಕೇಳಿದ್ರಿ ಅಂತ ಅನ್ಕೊಳ್ಳೋಣ, ಅವನಷ್ಟೇ ಕೊಡ್ತಾನೆ. ಬಾಯ್ಬಿಟ್ಟು ಕೇಳಿದನಪ್ಪ ಅದನ್ನೇ ಕೊಡಬೇಕು ಅಂತ. ಒಂದು ವೇಳೆ ಏನನ್ನೂ ಅಪೇಕ್ಷೆ ಪಡದೇನೆ ನೀವು ಬರೀ ಭಕ್ತಿಯನ್ನ ಮಾಡಿದಾಗ
ಪರಿಪೂರ್ಣವಾದ ಜ್ಞಾನ ಪರಮಾತ್ಮನದ್ದು. ಅವನ ಜ್ಞಾನಕ್ಕೆ, ಅವನ ಇಚ್ಛೆಗೆ ಬಂದಿರುವಂಥದ್ದು ಎಷ್ಟು ಇರಬೇಕು, ಎಷ್ಟು ಅನಂತವಾದಂತಹ ಸಂಪತ್ತು ಕೊಡಬಲ್ಲ ಪರಮಾತ್ಮ. ವಿಚಾರ ಮಾಡಿ, ಅಂತಹ ಸೌಭಾಗ್ಯಗಳನ್ನು ಕೊಡಬಲ್ಲ ಪರಮಾತ್ಮ. ನಾವು ಅದನ್ನ ಸಣ್ಣದು ಮಾಡಿ ಕೇಳ್ತಾ ಇದ್ದೇವೆ. ಬೇಡ, ಏನನ್ನೂ ಕೇಳಬೇಡಿ, ಏನೂ ಬೇಡ, ನಿನ್ನಲ್ಲಿ ಭಕ್ತಿ ಕೊಡು ಅಂತ ಇದನ್ನೇ ಕೇಳಿ ಹೊರತು ಇಂತಹ ಲೌಕಿಕ ಭೋಗ ಪದಾರ್ಥಗಳನ್ನ, ಸೌಭಾಗ್ಯಗಳನ್ನ ಕೇಳೋದು ಸರಿಯಲ್ಲ. ನಿರ್ವ್ಯಾಜಾಂ ನಿಶ್ಚಲಾಂ ತದ್ ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ, ಬೇಗನೆ ಕೊಡು ಅಂತೇಳಿ ವಾಯುದೇವರ ಹತ್ರ ವಿಶೇಷವಾದ ಪ್ರಾರ್ಥನೆ. ಅದರಲ್ಲೂ ಇವತ್ತು ಹನುಮದ್ ವ್ರತ ದ್ರೌಪದಿ ಮಾಡಿರುವಂಥದ್ದು. ವನವಾಸದಲ್ಲಿ ಇದ್ದಾಗ ವಾಯುದೇವರ ಹತ್ರ ಕೇಳೋದು ಅದೇ, ಏನು ಬೇಡ, ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗೋರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರಯಿತ ಜನ್ಮವೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿ. ಪರಮಾತ್ಮನಲ್ಲಿ ಭಕ್ತಿ ಕೊಡು, ಪರಮಾತ್ಮನಲ್ಲಿ ಭಕ್ತಿ ಕೊಡು, ಪರಮಾತ್ಮನಲ್ಲಿ ಭಕ್ತಿ ಕೊಡು. ವಾಯುದೇವರೇ ಕರುಣಿಸಬೇಕೇ ಹೊರತು ಇನ್ಯಾರಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಪರಮಾತ್ಮನೇನೆ, ವಾಯುದೇವರಲ್ಲಿಯೇನೆ ವಿಶೇಷವಾದದ್ದು. ಯಾಕೆ? ಅಷ್ಟು ಅದ್ಭುತವಾಗಿ ಲಕ್ಷ್ಮಿಯನ್ನು ಹೊರತುಪಡಿಸಿ ಅದ್ಭುತವಾಗಿ ಪರಮಾತ್ಮನಲ್ಲಿ ಸದಾಕಾಲ ಭಕ್ತಿಯನ್ನ ಮಾಡುವಂತಹ, ಫಲಾಪೇಕ್ಷೆ ಇಲ್ಲದೇನೆ ಸದಾಕಾಲ ಭಕ್ತಿಯನ್ನು ಮಾಡುವಂತವರು ವಾಯುದೇವರು. ಅದರಿಂದಾಗಿ ನಿರ್ವ್ಯಾಜಾಂ ನಿಶ್ಚಲಾಂ ತದ್ ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನೀವೆಷ್ಟು ಮಾಡ್ತೀರಿ ಮಾಡಿ, ನೀವು ಮಾಡುವುದರಲ್ಲಿ 1% ನಮಗೆ ಕೊಡಿ ಅಂತ. ಒಂದೂ ಬೇಡ, ನಿಮ್ಮ ಪಾದ ಧೂಳುಗಳು ಬಂದು ನಮ್ಮ ತಲೆಗೆ ಬಡಿದ್ರೆ ಸಾಕು, ನಾವು ಉದ್ಧಾರ. ಪರಮಾತ್ಮನಲ್ಲಿ ಭಕ್ತಿ ಅಷ್ಟು ಬರ್ತದೆ ಅಂತ. ಆದ್ದರಿಂದ ಧ್ಯಾನ ಯೋಗಿಗಳಲ್ಲಿ ಭಕ್ತಿ ಮಾಡುವವನು ಶ್ರೇಷ್ಠ. ಭಕ್ತಿ ಮಾಡುವವರಲ್ಲಿ ನನ್ನನ್ನ ಪೂಜಿಸುವವನು, ಸೇವೆ ಮಾಡುವವನು ಶ್ರೇಷ್ಠ. ನನ್ನನ್ನ ಸೇವೆ ಮಾಡುವವರಲ್ಲಿ, ಪೂಜಿಸುವವರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಮನಸ್ಸಿಟ್ಟು ನನ್ನನ್ನ ಯಾರು ಸೇವೆ ಮಾಡ್ತಾರಲ್ಲ, ಅವನು ಬಹಳ ಶ್ರೇಷ್ಠ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳಿದ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಇದರ ಅರ್ಥ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ.